ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ರಾಜೀವ್ ಗಾಂಧಿನಗರದಲ್ಲಿ ನಡೆಯಿತು. ಕೂಡ್ಲಿಗಿ ಪಟ್ಟಣದ 16ನೇ ವಾರ್ಡ್ ರಾಜೀವ್ ಗಾಂಧಿನಗರದ ಅಂಗನವಾಡಿ ಎ ಕೇಂದ್ರ ಮತ್ತು ಬಿ ಕೇಂದ್ರ ಬೆಳಗ್ಗೆ 8 ಗಂಟೆಗೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಮಕ್ಕಳನ್ನ ಅಂಗನವಾಡಿ ಶಾಲೆಗೆ ಎಲ್ಲ ಮಕ್ಕಳನ್ನ ಪೋಷಕರು ಕರೆದುಕೊಂಡು ಬಂದು 5 ವರ್ಷದ ಒಳಗಿನ ಮಕ್ಕಳಿಗೆ 2 ಹನಿ ಪಲ್ಸ್ ಪೋಲಿಯೋ ಹಾಕುವುದರ ಮೂಲಕ ಇದರಿಂದ ಆಗುವ ಅಂಗವಿಕಲತೆಗಳನ್ನು ತಪ್ಪಿಸಲು ಎಲ್ಲ ಮಕ್ಕಳಿಗೆ ಪ್ರತಿ ವರ್ಷದಂತೆ ಈ ವರ್ಷ ಒಟ್ಟು 170 ಮಕ್ಕಳಿಗೆ ಈ ದಿನ ಅಂಗನವಾಡಿ ಶಾಲೆಗಳ ಕೇಂದ್ರದಲ್ಲಿ ಬೆಳಗ್ಗೆ 8 ರಿಂದ ಸಾಯಂಕಾಲ 5 ತನಕ ಹಾಕಲಾಗಿದೆ. ಹಾಗೂ ನಾಳೆಯಿಂದ 3 ದಿನ ಮನೆ ಮನೆ ಭೇಟಿ ಹಾಗೂ ವಲಸೆ ಹೋದ ಮಕ್ಕಳು, ಬಿಟ್ಟ ಮಕ್ಕಳು ಮನೆ ಮನೆಗೆ ಹೋಗಿ ಪಲ್ಸ್ ಪೋಲಿಯೋ ಹನಿ ಹಾಕಲು ಕಾಲಾವಕಾಶ ಇರುತ್ತೆ ಅಂತ ಅಂಗನವಾಡಿ ಕಾರ್ಯಕರ್ತೆ ಪದ್ಮಾವತಿ ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾದ ವಿಶಾಲಾಕ್ಷಿ ಹಾಗೂ ಆಶಾ ಕಾರ್ಯಕರ್ತೆ ನಾಗರತ್ನ, ಅಂಗನವಾಡಿ ಸಹಾಯಕಿಯರು ಹಾಗೂ ಮಕ್ಕಳು ಮತ್ತು ಪೋಷಕರು ಭಾಗಿಯಾಗಿ ಕಾರ್ಯಕ್ರಮ ನೆರವೇರಿಸಿದರು. ಇದು ರಾಜೀವ್ ಗಾಂಧಿ ನಗರ, ಇಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಚಾಲನೆ ಕೊಟ್ಟಿರಿ. ಎಷ್ಟು ಮಕ್ಕಳಿದಾವೆ? ಈಗ 5 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳು ನಗರದಲ್ಲಿ ಎಷ್ಟು ಇದಾವೆ? ರಾಜೀವ್ ಗಾಂಧಿ ನಗರದಲ್ಲಿ ಒಟ್ಟು 170 ಮಕ್ಕಳು, 5 ವರ್ಷದೊಳಗಿನ ಮಕ್ಕಳು 170 ಮಂದಿ ಇದ್ದಾರೆ. ಈಗ 0ದಿಂದ 5 ವರ್ಷದೊಳಗಿನ ಮಕ್ಕಳು 170 ಮಂದಿ ಈಗಾಗಲೇ ಚಾಲನೆ ಕೊಟ್ಟಿದ್ವಿ, ಮಾಡ್ತಾ ಇದ್ವಿ. ಇದು ಪರಸ್ಪರ ಯಾಕೆ ಮಾಡ್ಬೇಕಂದ್ರೆ ಮಕ್ಕಳಿಗೆ ಎಲ್ಲ ಕಡೆಯಲ್ಲೂ ಪ್ರಚಾರ ಆಗ್ತಾ ಇದೆ. ಅಂಗವಿಕಲತೆ ತಡಿಬೇಕನ್ನೋ ಒಂದೇ ಒಂದು ಮುಖ್ಯ ಉದ್ದೇಶದಿಂದ 0ರಿಂದ ಹಿಡಿದು 5 ವರ್ಷದೊಳಗಿನ ಮಕ್ಕಳು ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಹಾಕ್ಸ್ಬೇಕಂತ ನಾವು ಎಲ್ಲರ ಹತ್ರನೂ ಕೇಳ್ತಿದ್ದೀವಿ. ಮನೆಗೆ ಹೋಗಿ ಹೇಳಿದ್ದೀವಿ. ಹಾಗಾಗಿ ಇವತ್ತಿನ ದಿನ ಇಷ್ಟು ಜನ ಕಲ್ತಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. 5 ಗಂಟೆವರೆಗೂ ಟೈಮ್ ಇದೆ. ಅಲ್ಲಿ ಅಷ್ಟು ಮಟ್ಟಿಗೆ 170 ಮಕ್ಕಳೆಲ್ಲ ಪೂರ್ಣ ಮಾಡ್ತೀವಂತ ನಮ್ಗೆ ವಿಶ್ವಾಸ ಇದೆ. 170 ಮಕ್ಕಳಿಗೆ ಎಷ್ಟು ದಿನ ಮಾಡಬೇಕು? ವರದಿಗೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ.